ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಯಾರು ಈ ಕಿಪ್ಪಿ ಕೀರ್ತಿ, ಮಂಜಣ್ಣ, ಇವರೆಲ್ಲರಿಗಿಂತ ಒಬ್ಬ ದೊಡ್ಡ ಸೋಷಿಯಲ್ ಮೀಡಿಯಾದ ಸ್ಟಾರ್ ಅಂದರೆ ಅದು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕ್ ಖರ್ಗೆ. ಅಯ್ಯೋ, ಅವ್ರ ಬಗ್ಗೆ ಮಾತಾಡೋ ಹಾಗೂ ಇಲ್ಲ. ಮೂಗಿನ ತುದಿಯಲ್ಲೇ ಕೋಪ, ಗುರ್ಗುರ್ ಅಂತಾನೇ ಇರ್ತಾರೆ. ಮೊನ್ನೆನೂ ಹಾಗೆ ಸದನದಲ್ಲಿ ಅಶ್ವಥ್ ನಾರಾಯಣ ಅವರು ಏನೋ ಮಾತಾಡ್ತಾ ಇದ್ರೆ ನಂದೊಂದಿರ್ಲಿ ಅಂತ ಬಾಯ್ ಹಾಕೊಂಡು ಬಂದ್ರು, ಸರಿಯಾಗಿ ಊಗಿಸ್ಕೊಂಡ್ರು. ಅಡ್ಮಿಷನ್ ಜಾಸ್ತಿ ಮಾಡ್ಸಕ್ ಏನ್ ಮಾಡಿದ್ರ ಅಂತ ಅದನ್ನ ಇಷ್ಟು ಕೊರತೆ ಇದೆ ಸರ್ ಇವ್ರಿಗೆ. ಕೂತ್ಕೊಳ್ಳ, ಪೂರ್ತಿ ಮಾತಾಡ್ತಾ ಕೇಳಿಸ್ಕೊಡ್ರಿ ರೇ. ಒಳ್ಳೆ ಫೈಲ್ಸ್ ಬಂದವರಂಗ್ ನಿಂತಾನೆ ಇರ್ತೀರ ರೇ. ಅಪ್ಪ, AICC ಪ್ರೆಸಿಡೆಂಟ್ ಅನ್ನೋ ಅಹಂಕಾರ ಅದು ಬಿಟ್ಟು ಕಲಬುರ್ಗಿಗೆ ಇಡೀ ಕುಟುಂಬ ಮಾಡಿದ್ದೇನೂ ಇಲ್ಲ ಬಿಡಿ. ಆದ್ರೂ ಈ ಸಿಟ್ಟಿಗೆ ಏನು ಕಡಿಮೆ ಇಲ್ಲ. ಇದನ್ನೇ ಕೆಲಸದಲ್ಲಿ ತೋರಿಸಿದ್ರೆ ಕಲಬುರ್ಗಿ ಜನರ ಕಷ್ಟ ಆದ್ರೂ ಸರಿಯಾಗ್ತಿತ್ತೇನೋ. ಇರ್ಲಿ, ಈಗ ವಿಷಯ ಏನಪ್ಪ ಅಂದ್ರೆ, ಮೊನ್ನೆ ಅಶ್ವಥ್ ನಾರಾಯಣ ಅವರ ಕೈಯಲ್ಲಿ ಹೇಳಿಸ್ಕೊಂಡಿದ್ದು ಸಾಲದು ಅಂತ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗೋದಕ್ಕೆ ಬಂದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಬೇರೆ ಏನು ಕೆಲಸ ಇದೆ ಹೇಳಿ? ನಿಮ್ಮ ಕ್ಷೇತ್ರ ಉದ್ಧಾರ ಮಾಡಿ ಅಂದ್ರೆ ಅದನ್ನೂ ಮಾಡಲ್ಲ. ಆ ಉತ್ತರ ಕರ್ನಾಟಕದ ಶಾಸಕರು ಸದನದಲ್ಲಿ ಕರುಳು ಕಿವುಚೋ ಹಾಗೆ ಅವರ ನೋವನ್ನ ಹೇಳ್ಕೋತಾರೆ. ಆ ಕರುಣೆ ಖರ್ಗೆ ಕುಟುಂಬಕ್ಕೆ ಚೂರು ಇದ್ದಿದ್ದು ಕಾಣಲಿಲ್ಲ. ಮಾತೆತ್ತಿದ್ರೆ ಫ್ಯಾಕ್ಟ್ ಚೆಕ್ ಅನ್ನೋದು, ಮೋದಿ ಅವರ ಬಗ್ಗೆ ಟ್ವೀಟ್ ಮಾಡೋದು, ಮತ್ತೆ ಟ್ರೋಲ್ ಆಗೋದು, ಇಷ್ಟೇ ಆಗೋಯ್ತು. ಈಗ ಮತ್ತೆ ಶುರು ಮಾಡ್ಕೊಂಡಿದ್ದಾರೆ ನೋಡಿ. ಏನಪ್ಪ ವಿಷಯ ಅಂದ್ರೆ, ರಂಜಾನ್ ಸಲುವಾಗಿ ನರೇಂದ್ರ ಮೋದಿ ಅವರು ಮುಸ್ಲಿಮರಿಗೆ ಸೌಗತ್ ಎ ಮೋದಿ ಅನ್ನೋ ಯೋಜನೆ ಕೊಟ್ಟಿದ್ದಾರೆ. ರಂಜಾನ್ ಹಬ್ಬ ಇದೆ, ಸಾಕಷ್ಟು ಮುಸ್ಲಿಮರಿಗೆ ಕಷ್ಟ ಇದೆ. ಹಬ್ಬವನ್ನು ಆಚರಿಸೋದಕ್ಕೂ ಅವರಿಗೆ ಕಷ್ಟದ ಪರಿಸ್ಥಿತಿ. ಅವರು ನಮ್ಮವರೇ, ನಮ್ಮ ಭಾರತೀಯರಂತ ಮೋದಿಜಿ ಅವರಿಗಾಗಿ ಈ ಸೌಗತ್ ಎ ಮೋದಿ ಅನ್ನೋ ಯೋಜನೆಗೆ ದೆಹಲಿಯಲ್ಲಿ ಚಾಲನೆ ಕೊಟ್ಟಿದ್ದಾರೆ. ಇದರಲ್ಲಿ ಸುಮಾರು 32 ಲಕ್ಷ ಮುಸ್ಲಿಂ ಕುಟುಂಬಗಳಿಗೆ, ಅಂದರೆ ಯಾರ್ಯಾರು ಬಡವರಿದ್ದರು ಅವರು ಕೂಡ ಖುಷಿಯಾಗಿ ಹಬ್ಬ ಆಚರಿಸಲಿ ಅಂತ ಸುಮಾರು ಒಂದು 600 ರೂಪಾಯಿ ಮೌಲ್ಯದ ದಿನಸಿ ಕಿಟ್ಟನ್ನು ಕೊಡ್ತಿದ್ದಾರೆ. ಇದನ್ನು ನೋಡಿ ಉರ್ಕೊಂಡಂಥ ಪ್ರಿಯಾಂಕ್ ಖರ್ಗೆ ಎಕ್ಸ್ ಖಾತೆಯಲ್ಲಿ ಮತ್ತೆ ಇಷ್ಟುದ್ದ ಬರೆದು ಹಾಕೊಂಡಿದ್ದಾರೆ. ಒಂದ್ಸಲ ಓದ್ತೀನಿ ಕೇಳಿ. ಎಲ್ಲ ಸ್ವಯಂ ಘೋಷಿತ ಹಿಂದೂ ಹುಲಿಗಳ ಬಗ್ಗೆ ಕನಿಕರ ಮೂಡ್ತಾ ಇದೆ. ವಕ್ಫ್, ಹಲಾಲ್ ಬಜೆಟ್ ಮತ್ತು ಕಾಂಟ್ರಾಕ್ಟ್ ಜಿಹಾದಿಗಾಗಿ ಹೋರಾಡಿದಂತಹ ಬಿಜೆಪಿ ಫಾರ್ ಕರ್ನಾಟಕ ಹುಲಿಗಳು ಹಾಗೂ ಮಸೀದಿಗಳ ಮುಂದೆ ಡಿಜೆ ಹಾಕಿ ಕುಣಿದವರು, ಹೋಳಿ ಬಣ್ಣ ಎರಚಿದವರು ಈಗ ಮಸೀದಿಗಳ ಮುಂದೆ ಸಾಲುಗಟ್ಟಿ ನಿಂತು ಸೌಗತ್ ಎ ಮೋದಿ ಕಿಟ್ಗಳನ್ನು ವಿತರಿಸಲಿದ್ದಾರೆ. ಈ ಸುಂದರ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಲು ನರೇಂದ್ರ ಮೋದಿ ಸಾಹೇಬ್ರು ಕಾತರರಾಗಿದ್ದಾರೆ. ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ವಾಟ್ಸಪ್ ಯೂನಿವರ್ಸಿಟಿಯನ್ನು ಬಿಟ್ಟು ಸಂವಿಧಾನವನ್ನು ಚೆನ್ನಾಗಿ ಓದಬೇಕು ಹಾಗೂ ಎಲ್ಲ ನಾಗರಿಕರಿಗೆ ಸಮಾನ ಹಕ್ಕುಗಳಿವೆ ಎನ್ನುವ ವಾಸ್ತವವನ್ನು ಅರ್ಥ ಮಾಡಿಕೊಳ್ಬೇಕು. ವಾಟ್ಸಪ್ ಯೂನಿವರ್ಸಿಟಿಯನ್ನೇ ನಂಬಿಕೊಂಡ್ರೆ ಇದೇ ರೀತಿ ತಮ್ಮ ಪಕ್ಷದ ಅನಿರೀಕ್ಷಿತ ಮಾಸ್ಟರ್ ಸ್ಟ್ರೋಕ್ಗಳಿಂದ ಬೆಪ್ಪರಾಗಬೇಕಾಗುತ್ತೆ. ಬಿಜೆಪಿಗರಿಗೆ ನನ್ನ ಸಲಹೆ, ಈ ಕಾರ್ಯಕ್ರಮಕ್ಕೆ ಬರುವಾಗ ದಯವಿಟ್ಟು ನಿಮ್ಮ ಅಲ್ಪಸಂಖ್ಯಾತ ಮೋರ್ಚಾಗೆ ಕುಫಿ ಅಂದರೆ ಟೋಪಿಗಳನ್ನು ತರುವುದನ್ನು ಹೇಳಲು ಮರಿಬೇಡಿ. ಪ್ರಿಯಾಂಕ್ ಖರ್ಗೆ ಅವರಿಗೆ ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟೆ ಅನ್ನೋ ಖುಷಿ. ಇಲ್ಲಿ ಒಂದು ಅರ್ಥ ಆಗಲಿಲ್ಲ, ಇಲ್ಲಿ ಯಾವ ಹಿಂದೂ ಕಾರ್ಯಕರ್ತ ಅಥವಾ ಬಿಜೆಪಿ ಕಾರ್ಯಕರ್ತ ಇದನ್ನು ವಿರೋಧಿಸ್ತಿದ್ದಾರೆ? ಹಲೋ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರೇ, ಇಷ್ಟು ದಿನ ಮುಸ್ಲಿಮರಿಗೆ ಬಿಜೆಪಿ ಅನ್ನೋ ಗುಮ್ಮ ತೋರಿಸಿ ಹೆದರಿಸಿದ್ದಾಯ್ತು, ಈಗ ಹಿಂದೂಗಳನ್ನೇ ಮೋದಿ ವಿರುದ್ಧ ಎತ್ತಿ ಕಟ್ಟೋಕೆ ಹೊರಟ್ರ? ಇದಕ್ಕೆ ಉತ್ತರ ನಾನು ಕೊಡ್ತೀನಿ. ಮೊದಲನೇದಾಗಿ, ಬಿಜೆಪಿ ಸರ್ಕಾರದ ಯಾವ ಯೋಜನೆಗಳು ಕೂಡ ಮುಸ್ಲಿಂ ವಿರುದ್ಧವಾಗಿ ಇಲ್ಲ. ಅದೊಂದು ನಿಮ್ಮ ಬುದ್ಧಿ ಇಲ್ಲದ ತಲೆಯಲ್ಲಿ ಇರಲಿ. ಅದೇ ಕಾಂಗ್ರೆಸ್ನ ಸಾಕಷ್ಟು ಯೋಜನೆಗಳು ಹಿಂದೂಗಳ ವಿರುದ್ಧವಾಗಿದೆ. ನಾನು ಹೇಳಿದ್ದು ಸರಿ ಉಂಟಾ ಮಿಸ್ಟರ್ ಮರಿ ಖರ್ಗೆ ಅವರೇ? ಮೋದಿಜಿ ಸರ್ಕಾರ ಯಾವತ್ತೂ ಕೂಡ ತಾರತಮ್ಯ ಮಾಡಿಲ್ಲ. ಬಿಜೆಪಿ ಎಲ್ಲರನ್ನ ಸಮಾನವಾಗಿ ನೋಡುತ್ತೆ. ಆದರೆ ಯಾವಾಗ ಈ ದೇಶದ ಕಾನೂನು ಸಂವಿಧಾನಕ್ಕಿಂತ ನಮಗೆ ಕುರಾನ್ ಶ್ರೇಷ್ಠ ಅನ್ನೋ ಕೂಗು ಶುರುವಾಗುತ್ತೋ ಆಗ ಅದನ್ನು ಸಹಿಸ್ಕೊಳ್ಳೋದಿಲ್ಲ. ಅಬ್ದುಲ್ ಕಲಾಂರಂಥ ಮಹಾನ್ ದೇಶಭಕ್ತರನ್ನ ಬಿಜೆಪಿ ಸದಾ ಗೌರವಿಸುತ್ತೆ. ಮುಸ್ಲಿಂ ಹೆಣ್ಣು ಮಕ್ಕಳ ಹಿತಕ್ಕಾಗಿ ಅಲ್ವಾ ಮೋದಿಜಿ ಟ್ರಿಪಲ್ ತಲಾಖನ್ನು ನಿಷೇಧಿಸಿದ್ದು, ಬಹುಪತ್ನಿತ್ವವನ್ನು ಬ್ಯಾನ್ ಮಾಡಿದ್ದು? ಮೋದಿಜಿ ಆಗಲಿ ಯೋಗಿಜಿ ಆಗಲಿ ಯಾವತ್ತೂ ಮುಸ್ಲಿಮರನ್ನ ವಿರೋಧಿಸಿಲ್ಲ. ಹಾಗಂತ ಎಲ್ಲವನ್ನ ಬಾಚಿಯೂ ಅವರಿಗೆ ಕೊಟ್ಟಿಲ್ಲ. ಈಗಲೂ ಅಷ್ಟೇ ಕಷ್ಟದಲ್ಲಿರುವಂಥ ಮುಸ್ಲಿಂ ಕುಟುಂಬಕ್ಕೆ ಸಹಾಯ ಮಾಡಿದ್ದೆ ವಿನಃ ಎಲ್ಲರಿಗೂ ಅಲ್ಲ.
ಅದರ ಅರ್ಥ ಅವರು ಜಾತಿ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಅಥವಾ ಯೋಜನೆಯನ್ನ ತಂದಿಲ್ಲ. ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗಬೇಕು ಅನ್ನೋದು ಅವರ ಕನಸು. ಈ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಹಚ್ಚುವ ಕೆಟ್ಟ ಬುದ್ಧಿ ಇರೋದು ನಿಮ್ಮಪ್ಪ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಕುಂಭಮೇಳಕ್ಕೆ ಹೋದ್ರೆ ಬಡತನ ನಿರ್ಮೂಲನೆ ಆಗುತ್ತಾ ಅನ್ನೋದು, ಅರೆ ಭೈ ಗಂಗಾ ಮೇ ಡುಬ್ಕಿ ಲೇನೆ ಸೆ ಗರೀಬಿ ದೂರ ಹೋತಿ ಕ್ಯಾ? ರಂಜಾನ್ಗೆ ಇಫ್ತಿಯರ್ ಕೂಟಕ್ಕೆ ಮೇಡಮ್ ಜೊತೆ ಹೋಗೋದು. ಈ ಡ್ರಾಮಾಗಳನ್ನ ತುಂಬಾ ಟೈಮ್ನಿಂದ ನೋಡ್ಕೊಂಡು ಬಂದಾಗಿದೆ. ಇನ್ನು ಇದೆಲ್ಲ ನಡೆಯೋದಿಲ್ಲ. ಸುಮ್ಮನೆ ಎಲ್ಲರ ಎದುರಲ್ಲಿ ಮಾನ ಕಳ್ಕೊಂಡು ಹೋಗ್ಬೇಡಿ. ಕ್ಷಮಿಸಿ, ಮಾನ ಇದ್ರೆ ಕಳ್ಕೊಂಡು ಹೋಗ್ಬೇಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.